ವೀಕ್ಷಕರ ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗೆ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರೋ 3 ಸುಂದರ ಬಾಲರಾಮನ ವಿಗ್ರಹಗಳು ಕೂಡ ತಯಾರಾಗಿದೆ. ಇದೀಗ ಯಾವ ವಿಗ್ರಹ ಅಯೋಧ್ಯೆಯ ಪ್ರಾಣಪೀಠದಲ್ಲಿ ಪ್ರತಿಷ್ಠಾಪನೆಯಾಗುತ್ತೆ ಅನ್ನೋ ಬಗ್ಗೆ ಕೆಲವೊಂದು ಗಾಳಿ ಸುದ್ದಿಗಳು ಇದ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಸೊ ನಾವಿವತ್ತು ಈ ಬಾಲರಾಮನ ಮೂರ್ತಿಯ ವಿಶೇಷತೆ ಏನು, ಯಾವ ಮೂರ್ತಿ ರಾಮನ ಪೂಜೆಗೆ ಆಯ್ಕೆಯಾಗುತ್ತೆ ಹಾಗೂ ವಿಗ್ರಹ ಕೆತ್ತಿದ ಶಿಲ್ಪಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅನ್ನೋ ಬಗ್ಗೆ ಒಂದಷ್ಟು ರೋಚಕ ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಒಟ್ಟು 3 ಜನ ಶಿಲ್ಪಿಗಳನ್ನ ರಾಮಲಲ್ಲನ ವಿಗ್ರಹ ಕೆತ್ತೋದಕ್ಕೆ ಆಯ್ಕೆ ಮಾಡಲಾಗಿತ್ತು. ಇದರಲ್ಲೂ ಹೆಮ್ಮೆಯ ವಿಚಾರ ಏನಂದ್ರೆ ಈ ಪೈಕಿ 2 ನಮ್ಮ ಕರ್ನಾಟಕದ ಶಿಲ್ಪಿಗಳು ಆಯ್ಕೆಯಾಗಿದ್ರು. ಅಂದ್ರೆ ಉತ್ತರ ಕನ್ನಡ ಮೂಲದ ಗಣೇಶ್ ಭಟ್, ಮೈಸೂರಿನ ಅರುಣ್ ಯೋಗಿರಾಜ್ ಹಾಗೂ ರಾಜಸ್ಥಾನ ಮೂಲದ ಸತ್ಯನಾರಾಯಣ ಪಾಂಡೆ ಬಾಲರಾಮನ ಮೂರ್ತಿ ವಿನ್ಯಾಸಕ್ಕೆ ಆಯ್ಕೆಯಾಗಿದ್ರು. ವೀಕ್ಷಕರೇ, ಇನ್ನು ರಾಮಮೂರ್ತಿ ನಿರ್ಮಾಣದ ಶಿಲ್ಪಿಗಳ ಆಯ್ಕೆಯ ಪ್ರೊಸೆಸ್ ಯಾವ ರೀತಿ ನಡೆಯಿತು ಅಂತ ನೋಡೋದಾದ್ರೆ, ಮೊಟ್ಟ ಮೊದಲು ದೇಶದ ಪ್ರತಿಷ್ಠಿತ 10 ಮಂದಿ ಶಿಲ್ಪಿಗಳ ಪೈಕಿ 3ರನ್ನು ಆಯ್ಕೆ ಮಾಡಲಾಗಿತ್ತು. ತುಂಬಾನೇ ಅಳೆದು ತೂಗಿ ರಾಮ ಮಂದಿರ ಟ್ರಸ್ಟ್ ಇವರನ್ನು ಆಯ್ಕೆ ಮಾಡಿತ್ತು. ಹಾಗೂ ಈ ಶಿಲ್ಪಿಗಳನ್ನ ಪ್ರತ್ಯೇಕ ಸ್ಥಳದಲ್ಲಿ ನಿಯೋಜನೆ ಮಾಡಿ ತಮ್ಮ ತಮ್ಮ ಕಲ್ಪನೆಯಂತೆ ಸ್ವತಂತ್ರವಾಗಿ ಮೂರ್ತಿ ಕೆತ್ತನೆಯ ಕೆಲಸ ಮಾಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಒಬ್ಬರಿಗೊಬ್ಬರು ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳದಂತೆ ಸ್ವತಃ ಶಿಲ್ಪಿಗಳೇ ನಿರ್ಬಂಧವನ್ನು ಕೂಡ ಹಾಕಿಕೊಂಡಿದ್ರು. ಇವರೆಲ್ಲರಿಗೂ ಕೂಡ ವಿಗ್ರಹ ನಿರ್ಮಾಣ ಕಾರ್ಯ ಮುಗಿಯುವವರೆಗೆ ವ್ರತದಲ್ಲಿ ಇರುವಂತೆ ರಾಮ ಮಂದಿರ ಟ್ರಸ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ನಿನ್ನೆ ಇದ್ದಕ್ಕಿದ್ದಂತೆಯೇ ಅಯೋಧ್ಯೆಯ ಗರ್ಭಗುಡಿಗೆ ಕರ್ನಾಟಕದ ಮೂರ್ತಿ ಅನ್ನೋ ಸುದ್ದಿಯೊಂದು ಹರಿದಾಡಿತ್ತು. ನಮ್ಮ ಮಾಧ್ಯಮಗಳು ಕೂಡ ತಾಮುಂದು ನಾಮುಂದು ಎಂಬಂತೆ ಪ್ರಚಾರವನ್ನ ಕೂಡ ಮಾಡಿತ್ತು. ಆದರೆ ರಾಮ ಮಂದಿರ ಟ್ರಸ್ಟ್ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿರಲಿಲ್ಲ. ಸ್ವತಃ ವಿಗ್ರಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಇನ್ನೂ ಕೂಡ ಮೂರ್ತಿ ಫೈನಲ್ ಆಗಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ ಸುದ್ದಿಯ ಬಗ್ಗೆ ಯಾವುದೇ ನಿಖರವಾದಂತಹ ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ಕನ್ನಡಿಗ ಹಾಗೂ ಕರ್ನಾಟಕದ ಶಿಲೆಯಿಂದ ಕೆತ್ತಲ್ಪಟ್ಟ ಈ ಮೂರ್ತಿ ರಾಮನ ಪೂಜೆಗೆ ಆಯ್ಕೆಯಾದರೆ ಅದಕ್ಕಿಂತ ಖುಷಿಯ ವಿಚಾರ ಇನ್ನೊಂದಿಲ್ಲ. ಹಾಗಾಗಿ ಈ ಗಾಳಿ ಸುದ್ದಿ ನಿಜ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಇನ್ನು ಕೇವಲ ರಾಮನನ್ನು ಕೆತ್ತಿದ ಶಿಲ್ಪಿಗಳು ಮಾತ್ರ ಕನ್ನಡಿಗರಲ್ಲ, ಬದಲಿಗೆ ರಾಮನ ಮೂರ್ತಿ ಕೆತ್ತಲ್ಪಡುವ ಶಿಲೆ ಕೂಡ ನಮ್ಮ ಕರ್ನಾಟಕದ್ದೇ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಮಾಡ್ತಾ ಇರೋ ಈ ರಾಮನ ವಿಗ್ರಹಕ್ಕೆ ಮೈಸೂರಿನ ರಾಮದಾಸ್ ಅನ್ನುವವರ ತೋಟದಲ್ಲಿ ಸುಮಾರು 10 ಅಡಿ ಆಳದಲ್ಲಿದ್ದ ಗಂಡು ಕೃಷ್ಣ ಶಿಲೆಯನ್ನು ಆಯ್ಕೆ ಮಾಡಿ ಆ ಶಿಲೆಯ ಸಾಮರ್ಥ್ಯ ಪರೀಕ್ಷೆಯ ಬಳಿಕ ಬರೋಬ್ಬರಿ 40 ಟನ್ ತೂಕದ ಬೃಹತ್ ಶಿಲೆಯನ್ನು ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿತ್ತು. ಹಾಗೂ ಈ ವಿಚಾರವನ್ನು ಯಾರಿಗೂ ತಿಳಿಸದೆ ಗೌಪ್ಯವಾಗಿ ಕೂಡ ಇಡಲಾಗಿತ್ತು. ಹಾಗೂ ಇನ್ನುಳಿದ 2 ಶಿಲೆಗಳನ್ನು ಕಾರ್ಕಳ ಹಾಗೂ ರಾಜಸ್ಥಾನದಿಂದ ತರಿಸಲಾಗಿತ್ತು. ವೀಕ್ಷಕರೇ, ಇನ್ನು ಈ ಮೂರ್ತಿ ನಿರ್ಮಾಣ ಮಾಡೋ ಕೆಲಸ ಇದೆಯಲ್ಲ, ಅದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ನಿರ್ಮಾಣ ಆಗಬೇಕಾಗಿದ್ದು ಬಾಲರಾಮನ ಮೂರ್ತಿಯ ಪ್ರತಿಮೆ. ಅಂದ್ರೆ ಸರಿಸುಮಾರು 4 ರಿಂದ 5 ವರ್ಷದ ಬಾಲಕ ರಾಮನನ್ನು ಇಲ್ಲಿ ಕೆತ್ತಬೇಕಾಗಿತ್ತು. ರಾಮನ ಬೇರೆ ಬೇರೆ ವಿಗ್ರಹಗಳನ್ನು ಕೆತ್ತೋದು ಸುಲಭ, ಯಾಕಂದ್ರೆ ರಾಮ ಹೇಗಿದ್ದ ಅನ್ನೋ ಕಲ್ಪನೆ ನಮ್ಮ ಬಳಿ ಇದೆ. ಬಾಲಕೃಷ್ಣ ಹೇಗಿದ್ದ ಅಂದ್ರೆ ಅದರ ಕಲ್ಪನೆ ಕೂಡ ನಮ್ಮ ಬಳಿ ಇದೆ. ಆದರೆ ಬಾಲರಾಮ ಹೇಗಿದ್ದ ಅನ್ನೋ ಬಗ್ಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಕಲ್ಪನೆ ಸಹ ಇರಲಿಲ್ಲ. ಯಾಕಂದ್ರೆ ಬಾಲರಾಮನ ಚಿತ್ರವನ್ನ ಇಲ್ಲಿಯವರೆಗೆ ಯಾರೂ ಕೂಡ ನೋಡಿಲ್ಲ. ಹಾಗಾಗಿ ಸ್ವತಃ ಶಿಲ್ಪಿಗಳೇ ತಮ್ಮ ಕಲ್ಪನೆಯ ಮೂಲಕ ಬಾಲರಾಮನ ವಿಗ್ರಹಕ್ಕೆ ಜೀವವನ್ನ ತುಂಬುವ ಕೆಲಸವನ್ನ ಮಾಡಬೇಕಿತ್ತು. ಸೊ ಫೈನಲಿ ಈ ಕೆಲಸದಲ್ಲಿ ಶಿಲ್ಪಿಗಳು ಯಶಸ್ವಿಯಾಗಿದ್ದಾರೆ. 6 ತಿಂಗಳ ಕಠಿಣ ಪರಿಶ್ರಮದ ನಂತರ ಮೊಟ್ಟ ಮೊದಲ ಬಾಲರಾಮನ ವಿಗ್ರಹ ಇದೀಗ ಪೂಜೆಗೆ ಸಿದ್ಧವಾಗಿ ನಿಂತಿದೆ. ವೀಕ್ಷಕರೇ, ಇನ್ನು ಬಾಲರಾಮನ ವಿಗ್ರಹದ ವಿಶೇಷತೆಯ ಬಗ್ಗೆ ನೋಡೋದಾದ್ರೆ 53 ಇಂಚಿನ ಈ ಮೂರ್ತಿ 3 ರಿಂದ 3.5 ಅಡಿ ಅಗಲ ಹಾಗೂ 8 ಅಡಿ ಎತ್ತರವಿದೆ. ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದಿರುವ ಬಾಲರಾಮನನ್ನ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದ್ದು ಇದರ ಮೇಲೆ ಸೂರ್ಯ ದೇವರ ಕೆತ್ತನೆ ಕೂಡ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ರಾಮನವಮಿಯ ದಿನ ಸೂರ್ಯನ ಕಿರಣ ಈ ವಿಗ್ರಹದ ಹಣೆ ಮೇಲೆ ಬೀಳುವಂತೆ ವಾಸ್ತು ಪ್ರಕಾರವಾಗಿ ಇದನ್ನು ಇರಿಸಲಾಗುತ್ತೆ. ಇನ್ನು ಈ ವಿಗ್ರಹದ ಕೆಳಗೆ ಗರುಡ, ಆಂಜನೇಯ ಹಾಗೂ ನವಗ್ರಹಗಳ ಕೆತ್ತನೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಈ ಕೃಷ್ಣಶಿಲೆಯ ವೈಶಿಷ್ಟ್ಯತೆ ಏನಂದ್ರೆ, ಎಷ್ಟೇ ವರ್ಷಗಳು ಕಳೆದರೂ ಕೂಡ ಇದರ ಮೇಲೆ ಯಾವುದೇ ರೀತಿಯಾದಂತಹ ಹಾಲು, ತುಪ್ಪ, ಅರಶಿನದ ಅಭಿಷೇಕವನ್ನ ಮಾಡಿದರೂ ಕೂಡ ಇದು ಬಣ್ಣ ಬದಲಾಯಿಸುವುದಿಲ್ಲ. ಯಾವುದೇ ರೀತಿಯ ಸವೆಯುವಿಕೆ ಆಗಲಿ, ಕ್ರ್ಯಾಕ್ ಆಗಲಿ ಕಂಡು ಬರೋದಿಲ್ಲ. ಸಾವಿರ ವರ್ಷಗಳವರೆಗೆ ತನ್ನ ಒರಿಜಿನಾಲಿಟಿಯನ್ನ ಈ ಶಿಲೆ ಕಳೆದುಕೊಳ್ಳೋದೇ ಇಲ್ಲ. ಹಾಗಾಗಿ ಅರುಣ್ ಯೋಗಿರಾಜ್ ಇದೇ ಶಿಲೆಯನ್ನ ಆಯ್ಕೆ ಮಾಡಿಕೊಂಡಿದ್ರು. ಕೊನೆಯದಾಗಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ 20 ದಿನಗಳಷ್ಟೇ ಬಾಕಿ ಇದೆ. ಜನವರಿ 10ರಂದು ಯಾವ ಮೂರ್ತಿ ಫೈನಲ್ ಆಗಿದೆ ಅನ್ನೋ ಕುತೂಹಲಕ್ಕೆ ಉತ್ತರ ಸಿಗಲಿದೆ. 2 ಕರ್ನಾಟಕದ ಶಿಲ್ಪಿಗಳು ಈ ಕೆಲಸ ಮಾಡ್ತಾ ಇರೋದ್ರಿಂದ
ನಮ್ಮ ಕರ್ನಾಟಕದ ಮೂರ್ತಿ ರಾಮಲಲ್ಲನ ಪೂಜೆಗೆ ಸೆಲೆಕ್ಟ್ ಆಗೋ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇದೆ. ಹಾಗಾಗಿ ಈ ಸುದ್ದಿ ನಿಜ ಆಗಲಿ ಅನ್ನೋದೇ ನಿಮ್ಮ ಹಾಗೂ ಕೋಟ್ಯಾಂತರ ಕನ್ನಡಿಗರ ಆಶಯ ಕೂಡ ಆಗಿದೆ. ಜೈ ಹಿಂದ್.